ನಾವು ನಾಳೆ ಸತ್ರ ಸ್ವಲ್ಪ ನಾವು ಕುಂತ ಹೋಗುವಂತ ಜಾಗ ಮಾಡ್ರಿ. ನಮಸ್ಕಾರ ನಿಮಗೆ. ಇಲ್ಲಾಂದ್ರೆ ನಾವು ಬೀದಿ ಮೇಲೆ ಭಿಕ್ಷಾ ಬೇಡ ಬೇಕಾದ್ರೆ ಕಾಲ್ ನಮಸ್ಕಾರ ಮಾಡಿ ಮಾತ್ರ ಮಾಡ್ತೇವೆ. ಧಾರವಾಡ ತಾಲೂಕು ಸಲಗಿನಕೊಪ್ಪ ಗ್ರಾಮದ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ 144 ಮತ್ತು 145 ಮನೆಗಳನ್ನು ಸಕ್ರಮ ಮಾಡಲು ಸುಮಾರು 35 ವರ್ಷಗಳಿಂದ ಅಧಿಕೃತವಾಗಿ ವಾಸವಾಗಿದ್ದೇವೆ. ಎಲ್ಲ ಕುಟುಂಬ ವರ್ಗದವರು ಕೂಲಿ ಮಾಡುವರು. ನಾವು ಸಲಗಿನಕೊಪ್ಪ ಗ್ರಾಮದವ್ರಿ ಸರ. ನಾವು ನಿರ್ಗತಿಕ್ರಿ. ನಮ್ಗ ಎಲ್ಲೂ ಒಂದು ಗುಂಟೆ ಜಾಗನೂ ಇಲ್ಲ, ಎಲ್ಲೂ ಇಲ್ರಿ ಸರ. ನಾವು ದುಡ್ಕೊಂಡ್ ತಿನ್ನೋರಿ, ಕೂಲಿ ದುಡ್ಕೊಂಡ್ ತಿನ್ನೋರಿ. ನಾವು ಒಂದ್ ಹೆಚ್ಚು ಕಡಿಮೆ 35ರಿಂದ 40 ವರ್ಷ ಆತ್ರಿ ಸರ್ ಜೀವನ ಮಾಡಕತ್ತಲ್ಲಿ. ನಾವು ಗುಡಿಸಲ್ಗಳು ಹಾಕೊಂಡಿದ್ದೀರಿ. ಮಳಿ ಬಂದು ನಮ್ಮೆಲ್ಲಾ ಗುಡಿಸಲ್ ಬಿದ್ಕೂಳಿ ಮತ್ತೆ ಸಾಲ ಮಾಡಿ ಮನೆ ಹಾಕೊಂಡಿರಿ ಸರ್. ಹಂಗ ಮ್ಯಾಗಿನ ಮ್ಯಾಗ ನೋಟಿಸ್ ಬೋಲ್ಡೇಜರ್ ಬರಾಕತ್ತು. ಬಂದಾಗ ನಾವು ಮನಿ ಕೊಡಾಕ ಬಂದಿರಿ ಸರ್ ಅಧಿಕಾರಿಗಳಿಗೆ. ಬಂದ ಟೈಮ್ನಾಗ ಜಡ್ಪಿ ಒಳಗಿದ್ರಲ್ರಿ ಸರ್ ವಿನಯ್ ಸರ್, ಅವಾಗ ಒಂದ್ ಬೋರ್ ಹಾಕಿಸ್ಕೊಟ್ರಿ ನಮ್ಗ್ ನೀರ್ ಕುಡಿಯಾಕ. ಆ ನೀರಿನ ವ್ಯವಸ್ಥೆ ಆತ್ರಿ ನಮ್ಗೆ. ಅವಾಗಿಂದ ನಾವು ಅವಾಗ ಎಷ್ಟ್ ಮಂದಿ ಇದ್ದೀರಿ ಸರ್? 60 ಮನಿಗಳು ಇದ್ದೀರಿ ನಾವಿದ್ದಾಗ. ಈಗ ವಲಸಿಂದ ಬಂದವ್ರನ್ನು ಕೂಡ್ಕೊಂಡ ಒಂದ್ 200 ಮಠ ಆಗ್ಯಾವ್ರಿ ಸರ್ ಮನಿ ಹೆಚ್ಚು ಕಡಿಮೆ ಸರ್. ಅಧಿಕಾರಿಗಳ್ರಿ ಸರ್ ನಮಗ ಮನಿಗಳು ತೆಗಿ ಅಂದ್ರೆ ಮನಿಗಳು ತೆಗಿ ಅಂದಾಗ ನಮಗೂ ಭಯ ಅಲ್ರಿ ಸರ್. ಮತ್ತೆ ಎಲ್ಲೂ ಇಲ್ಲ ಇಲ್ಲಲ್ರಿ ಆಧಾರ. ಯಾವ್ದಾರ ಗಿಡದ ನೆಳಗೆ ಹೋಗ್ಬೇಕ್ರಿ ನಾವು, ಇಲ್ಲ ಯಾವ್ದಾರ ಗಿಡಕ್ಕೆ ಉರ್ಲಾರ ಹಾಕೋಬೇಕ್ರಿ. ಅಂದ್ರೆ ನಾವ್ ಅಷ್ಟೇ ಇರೋದು. ನಮ್ ಕೂಡ ಮಕ್ಳು ಅದಾವಲ್ರಿ ಸರ್, 3 ಮಕ್ಳು. ಮತ್ ಮಕ್ಳಿಗೆ ಏನ್ ಮಾಡೋದು? ಕಾರ್ಮಿಕರೇ ಇನ್ನಿತರ ಕೆಲಸ ಮಾಡುವಂತ ಕುಟುಂಬ ವರ್ಗದಲ್ಲಿದ್ದಾರೆ. ಕಡು ಬಡತನ ಜನತೆಯನ್ನು ಹೊಂದಿದ್ದು ಸೂರನ್ನು ಕಲ್ಪಿಸಲು ಜಾಗವನ್ನು ಕ್ರಮಗೊಳಿಸಬೇಕೆಂದು ಅಪಾಯದ ಭೀತಿಯಲ್ಲಿ ನಾವುಗಳು ಇದ್ದೇವೆ ಎಂದು ಸಲಗಿನಕೊಪ್ಪದ ಗ್ರಾಮದ ಜನತೆಯ ಅಳಿಲನ್ನು ತೋಡಿಕೊಂಡಿದ್ದಾರೆ. 50 ವರ್ಷದಿಂದ ಮನಿ ಹಾಕ್ಯಾರ ಸಾಹೇಬ್ರ. ನೀರಿನ ಸೌಲಭ್ಯ ಮಾಡಿದ್ರ ಅರ್ಧ ಮಂದಿಗಿಲ್ಲ, ಅರ್ಧ ಮಂದಿ ಐತಿ. ನಾವು ನಾಳೆ ಸತ್ರ ಸ್ವಲ್ಪ ನಾವು ಕುಂತ ಹೋಗುವಂತ ಜಾಗ ಮಾಡ್ರಿ. ನಮಸ್ಕಾರ ನಿಮಗೆ. ಹೊರ ಗಿಡ ಕುಂದ್ರಿಸ್ಬೇಡ್ರಿ. ನಮ್ ನೆಳ ಮಾಡಿ ಕೊಡ್ರಿ, ಕೈ ಮುಗಿತೀವಿ. ನೆಳ್ಳಿಂದ ಒಂದ ಬಡ್ಕೋಕತ್ತೇರಿ ನಾವು, ಮತ್ತೇನಿಲ್ಲ. ನಮಗ್ ಹಕ್ಕ ಪತ್ರ ಕೊಟ್ರ 1000 ಸರಿ ನೀನ್ ಕಾಲ್ ನಮಸ್ಕಾರ ಮಾಡ್ತೇವೆ. 10 ಬರೇ ಬಂದೇವ್ ನನ್ನ ಮಗನ. ಇಲ್ಲಿ ಆಗಿಲ್ಲ. ಸಾಹೇಬ್ರ ಹೇಳ್ರಿ, ಎಲ್ಲಾ ಕಡೆ ಮಾಡ್ಯಾರ ಸಾಹೇಬ್ರ. ನಮಗ್ ಯಾಕೆ ಕೊಡವಲ್ರಿ? ನಮಗ್ ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ರಿ. ಈಗ ಎಷ್ಟ್ ಸೀರೆ ಉಟ್ಕೊಂಡಿರ್ತೇವೆ ಇಷ್ಟ ಕರೆ. ಮತ್ ಇನ್ ಎಲ್ಲಿ ಹೋಗುನ್ ಹೇಳ್ರಿ? ಮಕ್ಳಿಲ್ಲ, ಮರಿಲ್ಲ, ಯಾರಲ್ಲ ಊರ್ ಮಂದಿ ಮಾಡ್ಕೊಡ್ಬೇಕ್ ನನ್ನ. ಅದಕ್ಕಾಗಿ ನಮ್ಗ್ ನೆಳ ಮಾಡಿ ಕೊಟ್ರ ನಾವ್ ಹೊಟ್ಟಿ ತುಂಬ್ಕೋತೀವಿ. 2000 ಒಂದ್ ಕೊಡ್ತಾರ, ಅದ ಒಂದ್ ನಮ್ ಹೊಟ್ಟಿಗೆ ಆಗೈತಿಪ್ಪ. ನನ್ನ ಮಗನ ಕೈ ಮುಗಿತೇನಿ. ಸಾಹೇಬ್ರ ಹೇಳೋ ಮೊದಲ್ ನಮಗ್ ನೆಳ ಮಾಡಿ ಕೊಡ್ರಿ. ನೀವ್ ಹಕ್ಪತ್ರ ಯಾಕೆ ಕೊಡವಲ್ರಿ? ಬಂದ ಬರಾತೇವ್ ಕೂಲಿ ಬಿಟ್ಟು ನಾವು. ಯಪ್ಪ ಎಲ್ಲಾ ಕಡೆ ಕೊಟ್ರಿ. ಬೆಳಿಗಟ್ಟಿ, ಮನಗುಂಡಿ, ಹುಬ್ಬಳ್ಳಿ ಎಲ್ಲಾ ಊರ್ ಕಲಗಟ್ಟಿಗೆ ತಾಲೂಕಿಗೆ ಮನಿ ಮಾಡ್ಯಾರ ಸಾಹೇಬ್ರ. ಹೊಲ ಕೊಟ್ಟಾರ. ನಮ್ಗೆ ಯಾಕೆ ಕೊಡವಲ್ರಿ? ನಮ್ಮನ್ನ ಯಾಕೆ ಹಿಂಗ ನಿಂದ್ರಸಾಯ್ತಿರಿ ಬಡವ್ರನ್ನ? ಎಲ್ಲಾ ಗಂಡ ಮಕ್ಳು ಕೂಲಿಗಟ್ಟಿ ಯಾಕೆ ಬರಾಕತ್ತಾರ? ನಮ್ಗೆ ಯಾಕೆ ನೀವು ಕೊಡೋದಿಲ್ಲ ಹೇಳ್ರಿ? ನಮಗ್ ಯಾಕೆ? ನಮ್ದು ಏನ್ ಆಸ್ತಿ ಐತಿ ನೋಡ್ರಿ, ಇದ್ರ ಬಂದ್ ಕಿತ್ತೋಗಿ ಬರ್ರಿ. ಇಷ್ಟ ನಮಗ್ ಊಟಕ್ಕೆ ತೊಂದ್ರೆ ಆದಂಗ ಆಗೈತಿ. ಒಂದ್ ಹೆಣ್ಮಗಳಿಗೆ 10 ಕಿಲೋ ಅಕ್ಕಿ ಕೊಟ್ರ ನಾ ಹೆಂಗ ಜೀವನ ಮಾಡಿ ತಿಂಗಳ ಲೆಕ್ಕ ಹಾಕ್ರಿ. 2000 ಕೊಡ್ತಾನ ನಮ್ಮಪ್ಪ ಅಂತ ಅನ್ನ ಉಣ್ಣಾಕತ್ತೇವಿ. ಇಲ್ಲರ ಭಿಕ್ಷಾ ಬೇಡೋದ್ ಬರ್ತದೆ. ನೀವು ನಮಗ್ ನ್ಯಾಳ ಮಾಡಿ ಕೊಟ್ರ ಯಾರ ಆಶೆಕರ ನಮ್ಮನ್ನ ನೋಡ್ತಾರ. ಇಲ್ಲ ಅಂದ್ರ ನಾವು ಬೀದಿ ಮೇಲೆ ಕುಂದ್ರದಾಕತ್ರಿ. ರಕ್ಷೆ ನೀಡುವಂತೆ ಬಂದಿರುವ ತಾವುಗಳು ನಿಮ್ಮೆಲ್ಲರ ಅಳಲನ್ನು ಆಲಿಸಿ ಮನೆಗಳನ್ನು ತೆರವು ಮಾಡದಂತೆ ನಮ್ಮನ್ನು ಕಾಪಾಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಾಧ್ಯಮ ವರ್ಗದವರು ಮುಂದೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕ್ರಾಂತಿ ಸಮಾಚಾರ ನ್ಯೂಸ್ ಧಾರವಾಡ.